ಅಂಜಲಿ ಅಂಜಲಿ ಅಂಜಲಿ. ಅಜ್ಜಿ ಕೇಳ್ತಾ ಇದ್ದಾರಲ್ಲ, ನೀನೇ ಹೇಳು, ಯಾರು ನೀನು? ನೀನು ನನ್ನನ್ನು ಏನಂತ ಕರೀತೀಯಾ? ಅಮ್ಮ. ಏನಂತ ವಿಷಯ? ಅಮ್ಮ ಒಬ್ಳೆ ಬಂದಿಲ್ಲ, ಅವ್ರ ಜೊತೆಗೆ ಒಬ್ಬ ತಮ್ಮನೂ ಕರ್ಕೊಂಡ್ ಬಂದಿದ್ದಾಳೆ. ತಮ್ಮನ್ನ ಕರ್ಕೊಂಡ್ ಬಂದಿದ್ದಾಳ? ಹೌದು ಕಣೆ, ತಲೆ ಕೆಟ್ಟಿರೋ ನನ್ನ ಸೊಸೆ ಮಾಡಿರೋ ಕೆಲಸ ಇದು. ಹುಚ್ಚಿಡ್ದವರು ಮನೆಗೆ ಮಗುನೂ ತರ್ತಾರೆ, ಬೀದಿ ಹೋಗೋ ನಾಯಿನೂ ಹಿಡ್ಕೊಂಡು ಬರ್ತಾರೆ. ಯಾರನ್ನ ತಲೆ ಕೆಟ್ಟಿದೆ ಅಂತಿರೋದು? ತಲೆ ಕೆಟ್ಟಿರೋದು ಅಮ್ಮಂಗಲ್ಲ, ನಿಮಗೆ. ನನ್ನ ತಮ್ಮನ್ನ ನಾಯಿ ಅಂತೀರಾ? ಏ ಯಶೋದ, ನೋಡಿದ್ದೀರಿ ನೀನು ಹುಚ್ಚಾಡ್ತಿದ್ದೆ ಹೇಗೆ ಮರ್ಯಾದೆ ಹೋಗ್ತಿದೆ ಅಂತ. ನಮ್ಮನ್ನು ತಲೆ ಕೆಟ್ಟವ್ರು ಅನ್ಕೊಂತಾರೆ. ಅದು ಸರಿ, ಮಗುನ ಯಾರನ್ನು ಕೇಳ್ತಂದೆ ನೀನು? ನನ್ನನ್ನು ಕೇಳ್ತೀಯ ಇಲ್ಲ ರಾಗಿಣಿನ ಕೇಳ್ತೀಯಾ? ಇದನ್ನು ಹುಚ್ಚಾಟ ಇನ್ನೇನಂತಾರೆ? ಮಾ ಸಾಕು ನಿಲ್ಸು. ಯಾರಿಗೆ ತಲೆ ಕೆಟ್ಟಿದೆ? ಸಾಕಕ್ಕೆ ಮಗು ತಂದರೆ ಅದನ್ನ ಹುಚ್ಚು ಅಂತ ಹೇಳ್ತಾರಾ? ಯಶೋದ ಒಳ್ಳೆ ಕೆಲಸನೇ ಮಾಡಿದ್ದಾಳೆ, ಅದಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿದ್ದೀನಿ. ಕರೆಕ್ಟಾಗಿ ಹೇಳಿದ್ರಿ, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಅಮ್ಮ ನೀ ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಏನ್ ಯಶೋದ, ರಾತ್ರೋರಾತ್ರಿ ನಮ್ಮ ಅಣ್ಣನ ತಲೆ ಕೆಡಿಸಿ ಯಾವುದೋ ಭಿಕಾರಿ ಮಗುನ ಮನೆಗೆ ತರೋಷ್ಟು ಧೈರ್ಯ ಬಂತ ನಿನ್ಗೆ? ಈ ಅನಿಷ್ಟನ ತಲೆ ಮೇಲೆ ಹೊತ್ಕೊಂಡು ಕುಳಿತೀವಿ ಅಂತ ಅನ್ಕೊಂಡಿದ್ಯಾ? ಹೆತ್ ಮಕ್ಕಳೇ ಉಳಿಲಿಲ್ಲ, ಇನ್ ಯಾರೋ ಹೆತ್ ಮಕ್ಕಳಿಗೆ ನೀನ್ ತಾಯಿಯಾಗತ್ತಾ? ಹೇ, ನೀನ್ ಕೈ ಗುಣನೇ ಸರಿ ಇಲ್ಲ ಕಡೆ. ಹುಟ್ಟಿದೆಲ್ಲ ವಿಷ, ಈ ಮಗುಗೂ ಅದೇ ಗತಿ ಬರೋದು. ಏಯ್, ಸಾಕ್ ನಿಲ್ಲಿಸ್ರೆ ನಿಮ್ ನಾಟಕನ. ನೀವೇ ಹೇಳಿ ಮಗುನ ಕರ್ಸಿ ಈಗ ಏನು ಗೊತ್ತಿಲ್ಲದ ತರ ನಾಟಕ ಆಡ್ತಿದ್ದೀರಾ? ಅದಕ್ಕೆ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಅಮ್ಮ ಯಾಕೆ ಈ ರೀತಿ ಹೇಳ್ತಿದ್ದಾರೆ? ಅದನ್ನು ನನ್ನ ಕಿವಿಲಿ ಹೇಳಿದ್ರೆ ಏನು ಪ್ರಯೋಜನ? ಸ್ವಲ್ಪ ಜೋರಾಗಿ ಹೇಳಿ. ಚಿಕ್ಕಮ್ಮ, ಪದೇ ಪದೇ ನಮ್ಮನ್ನ ಇನ್ಸಲ್ಟ್ ಮಾಡಬೇಡಿ. ನಿಮ್ ತರ ಅದ್ಯಾವುದೋ ಚಿನ್ನದ ತಗಡಿಗೋಸ್ಕರ ಬಾಯ್ ಬಾಯ್ ಬಿಡೋ ಜನ ಅಲ್ಲ ನಾವು. ಓಹೋ, ನೀವೇನು ನಾರ್ಮಡಿ ಉಟ್ಕೊಂಡು ಗೆಡ್ಡೆ ಗೆಡ್ಸಿನೋ ಸಾಧ್ವಿ ಮನೆಗಳ? ಏಯ್, ಈ ಯಶೋದೆಗೆ ತಾನಾಗೆ ತಲೆ ಕೆಟ್ಟಿಲ್ಲ, ಅಮ್ಮ ಮಗಳಿಬ್ರು ಸೇರ್ಕೊಂಡು ತಲೆ ಕೆಡ್ಸಿದ್ದೀರಾ. ಅಯ್ಯಯ್ಯೋ, ಇವ್ರು ಮತ್ತೆ ಜೋರಾಗಿ ಕಿಚ್ಚಾಡ್ತಿದ್ದಾರೆ, ನನ್ ಕಿವಿ ಒಡ್ದೋಗುತ್ತೆ. ಆ ಮುದುಕಿ ಒಡವೆ ಹೊಡೆಯೋಕ್ಕೋಸ್ಕರ ಇವಳು ತಲೆ ಕೆಡ್ಸಿ ರಾತ್ರೋರಾತ್ರಿ ಉದ್ಭವ ಮೂರ್ತಿ ತರ ಈ ಮಗುನ ಕರ್ಕೊಂಡು ಬಂದು ಇವಳನ್ನ ಮಹಾತಾಯಿಯಾಗಿ ಮಾಡಿದ್ದೀರಾ. ಇದೇ ರೀತಿ ನನ್ನ ಸೊಸೆ ದಾರಿಲಿ ಹೋಗೋ ಯಾವ್ದಾದ್ರು ಮಗುನ ಕರ್ಕೊಂಡು ಬಂದು ತನ್ನ ಮಗು ಅಂತ ಹೇಳ್ಬೋದಲ್ವಾ? ಇಲ್ಲ ಅತ್ತೆ, ಅದು ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅಕ್ಕನಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ಏಯ್, ಸಾಕ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೆ. ಏನು ಎಲ್ಲರ ಎದುರುಗಡೆ ನನಗೆ ಎದುರು ಬಾಧಿಸ್ತೀಯ ನೀನು? ಅಂತ ಮಹಾನ್ ಕೆಲಸ ಇವರೇನೇ ಮಾಡಿದ್ದಾರೆ. ಪಿತೂರಿ ಚಾಲಾಕಿತನ ನಿನಗೆ ಅರ್ಥ ಆಗಲ್ಲ. ಬಾಯಿ ಮುಚ್ಕೊಂಡು ತೆಪ್ಪಗಿರು. ಆ ಮುದುಕಿ ಯಾರಿಗೆ ಮೊದಲು ಮಗು ಆಗುತ್ತೋ ಅವ್ರಿಗೆ ಒಡವೆ ಅಂತ ಹೇಳ್ದಾಗಿಂದ ಇವರು ತಿಪ್ಪರ್ಲಾಗ ಹಾಕ್ತಾನೆ ಇದ್ದಾರೆ. ಅದಕ್ಕೆ ಯಾವುದೋ ಗತಿಗೆಟ್ ಮಗುನ ಕರ್ಕೊಂಡು ಬಂದು ತಮ್ಮ ಮಗು ಅಂತ ಹೇಳ್ಕೊಳ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ? ಏ ಮುಚ್ಚ ಬಾಯಿನ, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ. ಈ ಕೆಲಸ ನಾವು ಮಾಡಿರಂತ ಹೇಳಿಲ್ಲ, ಮತ್ತೆ ಮತ್ತೆ ಅದನ್ನೇ ಹೇಳ್ತೀರಾ? ನೀವು ಮಾತಾಡ್ತಿರೋದು ನೋಡಿದ್ರೆ ಈ ಪ್ಲಾನ್ ನಿಮ್ ತಲೆಯಲ್ಲೇ ಇತ್ತು ಅನ್ಸುತ್ತೆ. ಈಗ ಫೇಲ್ ಆಗೋಯ್ತಲ್ಲ, ಅದಕ್ಕೆ ಈ ರೀತಿ ಹಾರಾಡ್ತಿದ್ದೀರಾ? ಆಹಾ, ಕಳ್ಳನ್ ಮನ್ಸು ಹುಳುಳಿಗೆ ಅಂದಂಗೆ ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ? ಸಾಕು ನಿಲ್ಸಿ. ಪಾಪ ಆ ಮಗು ಮುಂದೆ ಅಷ್ಟು ಕಿರ್ಚಾಡ್ತಿದ್ದೀರಲ್ಲ, ನಿಮ್ಗೇನಾದ್ರೂ ಮನುಷ್ಯತ್ವ ಇದೆಯಾ? ಆ ಮಗು ನೋಡಿ ಹೆದರ್ಕೊಂಡು ಹೇಗೆ ಒದ್ದಾಡ್ತಿದೆ. ಮಗುನ ಒಪ್ಕೋಬೇಕು ಬೇಡ ಅಂತ ಜಗಳ ಮಾಡ್ತಿದ್ದೀರಾ. ಆದರೆ ಆ ಮಗುಗೂ ಒಂದು ಕೋಮಲವಾದ ಮನಸ್ಸಿದೆ ಅನ್ನೋದು ಮರ್ತ್ಬಿಟ್ಟಿದ್ದೀರಾ. ನೀವೆಲ್ಲ ಆ ಮಗು ಮುಂದೆ ಹೀಗೆ ಜಗಳ ಮಾಡ್ತಿದ್ರೆ ನಿಮ್ಮನ್ನೆಲ್ಲ ಹೇಗೆ ಒಪ್ಕೊಳ್ಳುತ್ತೆ ಅಜ್ಜಿ ಮಾವ ಅತ್ತೆ ಅಂತ? ಯಾಕೆ ಶಶಾಂಕ್ ತುಂಬಾನೇ ಮಾತಾಡ್ತಾ ಇದೀಯಾ? ಅತ್ತಿಗೆ ಮೇಲಿನ ಪ್ರೀತಿ ಜಾಸ್ತಿ ಆಯ್ತಾ ಇಲ್ಲ
ನಾವು ಬಿಸ್ಕೆಟ್ ಹಾಕ್ತಾ ಇರೋದು ಕಡಿಮೆ ಆಗ್ತಿದ್ಯಾ? ಅಕ್ಕ, ಯಾರು ಮೆಚ್ಚಲಿ ಬಿಡಲಿ, ನೀವು ಮಹತ್ ಕಾರ್ಯ ಮಾಡಿದ್ರ. ಒಂದು ಅನಾಥ ಮಗುನ ಮಗ ಅಂತ ಒಪ್ಕೊಂಡು ಅದಕ್ಕೆ ತಾಯಿ ಪ್ರೀತಿ ಕೊಡೋದು ಯಾರಿಗೆಂದನೂ ಸಾಧ್ಯ ಇಲ್ಲ. ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸ್ ಆಫ್ ಅಕ್ಕ. ನಿತ್ಯ, ಏನು ಮಾಡ್ತಾ ಇದ್ಯಾ ನೀನು? ನಾನು ಒಳ್ಳೇದೇನೆ ಮಾಡ್ತಿದ್ದೀನಿ ಅಕ್ಕ. ನಿಮ್ದು ಎಷ್ಟು ವಿಶಾಲವಾದ ಮನಸ್ಸು. ಈಗಿನ ಕಾಲದಲ್ಲಿ ತಾವೆತ್ ಮಗುನೇ ಚಿಲ್ಡ್ರನ್ ಹೋಮ್, ಮಾಂಟೆಸರಿ ಅಂತೆಲ್ಲ ಕಳಿಸ್ತಾರೆ. ಅಂಥದ್ರಲ್ಲಿ ನೀವು ಯಾರೋ ಎತ್ತಿರೋ ಮಗುನ ಸಾಕ್ತೀನಿ ಅಂತ ಕರ್ಕೊಂಬಂದಿದ್ದೀರ. ನಿಮ್ಮ ಒಳ್ಳೆತನದ್ದು ಒಂದು ಅಂಶ ಆದರೂ ನನಗೆ ಬರಲಿ ಅಂತ ನಮಸ್ಕಾರ ಮಾಡ್ತಿದ್ದೀನಿ ಅಕ್ಕ. ಹೌದು, ಅಮ್ಮ ತುಂಬ ಒಳ್ಳೆಯವಳು. ಅಮ್ಮ, ನಾನು ನಿನಗೆ ನಮಸ್ಕಾರ ಮಾಡ್ತೀನಿ, ಆಯ್ತಾ? ನನ್ನನ್ನು ಅಷ್ಟು ದೊಡ್ಡೋಳನ್ನಾಗಿ ಮಾಡಬೇಡ. ಅಂಥ ದೊಡ್ಡ ಕೆಲಸ ನಾನೇನು ಮಾಡಿಲ್ಲ. ಏನಿತ್ಯ, ಏನಿ ನಿನ್ನ ಅವತಾರ ಇದು? ಹೀಗೆ ಹುಚ್ಚರ ಕಾಲಿಗೆ ಬಿದ್ರೆ ನಿನ್ ತಲೆ ಕೆಟ್ಟೋಗತ್ತೆ ಅಷ್ಟೇ. ಯಾರಿಗೋ ಹುಟ್ಟಿದ ಮಕ್ಕಳನ್ನ ನಮ್ಮ ಮಗು ಅನ್ನೋ ಕೆಟ್ಟ ರೋಗ ಬರುತ್ತೆ. ಬಾರ ಈಚೆ. ನೋಡ್ರ ಜೀವ, ಯಾವುದೇ ಕಾರಣಕ್ಕೂ ಈ ಮಗು ಈ ಮನೆ ಹಕ್ದಾರಾಗಕ್ಕೆ ನಾನು ಒಪ್ಪಲ್ಲ. ನಾವಿನ್ನೂ ಪಾಣಿಪತ್ರನೇ ಮಾಡ್ಕೊಂಡಿಲ್ಲ. ಮರ್ಯಾದೆಯಿಂದ ಈ ಮಗುನ ತಗೊಂಡೋಗಿ ಬಿಟ್ಟು ಬಂದ್ರೆ ಸರಿ. ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ನಿರ್ಧಾರದಿಂದ ನಾವು ಹಿಂದೆ ಸರಿಯಲ್ಲ. ಈ ಮಗು ನನ್ನ ಮಗ, ಇವನ್ನ ದತ್ತು ತಂದಿದ್ದೀವಿ. ಎಷ್ಟೇ ಕಷ್ಟ ಬಂದರೂ ನಮ್ಮ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ. ಓ ಹಾಗಾ? ಸರಿ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಈ ರಾಜೀವ ಯಶೋಧ ಇಬ್ರು ಯಾರೋ ಹೆತ್ತಿರೋ ಮಗುನ ತಗೊಂಡು ಬಂದು ತಮ್ಮ ಮಗು ನಾವು ಇದನ್ನ ದತ್ತಕ್ಕೆ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವ್ಯಾರು ಒಪ್ಕೊಳ್ದೇ ಇದ್ರು ನಮ್ಮ ಮಾತು ಕೇಳ್ತಾ ಇಲ್ಲ. ಆದರೆ ಅತ್ತೆ ಯಾವುದೇ ಕಾರಣಕ್ಕೂ ಯಾರೋ ಹೆತ್ತಿರೋ ಮಗುನ ತನ್ನ ವಂಶೋದ್ಧಾರಕ ಅಂತ ಯಾವತ್ತೂ ಒಪ್ಕೊಳ್ಳಲ್ಲ. ನಾನು ಅತ್ತೆ ಹತ್ರ ಈಗಲೇ ಮಾತಾಡೋಕೆ ಹೋಗ್ತಾ ಇದ್ದೀನಿ. ನನ್ನ ಪರ ಇರೋರು ನನ್ನ ಹಿಂದೆ ಬರ್ಬೋದು. ನಾವು ನಿಮ್ಮ ಜೊತೆ ಬರ್ತೀವಿ. ನಾವು ನಿಮ್ಮ ಪರನೇನಮ್ಮ. ಈಗಲಾದ್ರೂ ಒಪ್ಕೊತ್ಯಾ ಈ ದರಿದ್ರನ ತರೋದಕ್ಕೆ ನಾವು ಒಪ್ಪಿಲ್ಲ ಅಂತ? ಆ ಮುದ್ಕೆ ಹತ್ರ ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಅಜ್ಜಿ ಮಗುನ ಬೇಡ ಅಂತ ಹೇಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ್ರ ಮೇಲೆ ಆ ದೇವ್ರ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ. ಯಾವಳೆ ಅವಳು? ನನ್ನ ಮುದುಕಿ ಅಂತಿರೋಳು. ನೀವೇನೋ ದೂರ ಹೇಳಬೇಕು ಅಂತಿದ್ರಿ ಅಲ್ವಾ? ಎಲ್ಲ ಬನ್ನಿ, ನಾನು ತೀರ್ಮಾನ ಮಾಡ್ತೀನಿ. ಭಾಮಿನಿ, ಬಾ, ನನ್ನ ಹಾಲಿಗೆ ಕರ್ಕೊಂಡು ಹೋಗು. ಅಯ್ಯೋ ಅಜ್ಜಿ, ನಾನು
ಮುದುಕಿಗೆ ನಾನು ಬೈದಿದ್ದು ಅಂತ ಗೊತ್ತಾಗಿಲ್ಲ, ಆದರೆ ಯಶೋದನೆ ಬಿಟ್ಟು ನನ್ನನ್ನು ಕರ್ಕೊಂಡೋಗು ಅಂತ ಹೇಳ್ತಾ ಇದೆ ಅಲ್ಲ. ಅಂದರೆ ಈ ವಿಷಯದಲ್ಲಿ ಮುದುಕಿ ನನ್ನ ಪರವಾಗೇ ಇದೆ ಅನಿಸುತ್ತೆ. ಈ ಮುದುಕಿಗೆ ನಾವಿಲ್ಲಿ ಗಲಾಟೆ ಮಾಡ್ತಿದ್ದೀವಿ ಅಂತ ಹೇಗೆ ಗೊತ್ತಾಯ್ತು? ತಾನಾಗೆ ರೂಮಿಂದ ಹೇಗೆ ಹೊರಗೆ ಬಂದ್ಲು? ಇಲ್ಲಿ ಯಾಕೆ ಚಿಕ್ಕಮ್ಮನ ಹೆಲ್ಪ್ ತಗೋತಿದ್ದಾಳೆ? ಎಲ್ಲ ವಿಚಿತ್ರವಾಗಿದೆಯಲ್ಲ. ಭಾಮಿನಿ ಬಾ ಅಂದೆ ತಾನೆ. ಕೋಪದಲ್ಲಿದ್ದಾರೆ. ಹೊಸ ತಮ್ಮನ್ನ ಮನೆ ಬಿಟ್ಟು ಓಡಿಸೋಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಹೇಳಜ್ಜಿ, ನಿಂಗೂ ನನ್ನ ತಮ್ಮನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಇಷ್ಟನಾ? ಹೇಳಜ್ಜಿ ಹೇಳು. ಅತ್ತೆ, ಈ ಮಾಲ್ತಿ ಆಸ್ತಿ ಒಡವೆಗೋಸ್ಕರ ಯಾವುದೋ ಕುಲಗೋತ್ರ ಇಲ್ದೇ ಇರೋ ಮಗುನ ಕರ್ಕೊಂಡು ಬಂದು ನನ್ನ ಮೊಮ್ಮಗು ಅಂತ ಹೇಳ್ಕೊಳ್ತಾ ಇದ್ದಾಳೆ. ಇದು ಸರಿನಾ? ನೀವೇ ಹೇಳಿ. ಚಿಕ್ಕಮ್ಮ, ಊದಿದ ಶಂಕನೆ ಮತ್ತೆ ಮತ್ತೆ ಊದ್ಬೇಡಿ. ಮಗು ತರೋದಕ್ಕೆ ನಾವು ಕುಮ್ಮ ಕೊಟ್ಟಿಲ್ಲ. ಆ ವಿಷಯ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಏ ರಾಗಿಣಿ, ಈ ಯಶೋದೆ ನಿಮ್ಮ ಎದುರುಗಡೆ ಮಾತಾಡೋಕೆನೆ ಹೆದರ್ಕೊಂಡು ಸಾಯ್ತಾಳೆ. ಇನ್ನು ಈ ರಾಜೀವ ನಿಮ್ಮ ಎದುರುಗಡೆ ಮಾತಾಡಿದ್ರೆ ಎಲ್ಲಿ ನಾಲ್ಗೆ ಬಿದ್ದು ಹೋಗುತ್ತೋ ಅಂತ ಸೈಲೆಂಟ್ ಆಗಿರ್ತಾನೆ. ಹೀಗಿದ್ದಾಗ ಇವರಿಬ್ರು ನಿಮ್ಮ ಕುಮ್ಮಕ್ಕಿಲ್ದೆ ಅನಾಥಾಶ್ರಮದಿಂದ ಮಗುನ ತರೋಷ್ಟು ಧೈರ್ಯ ಮಾಡ್ತಾರಾ? ತಲೆ ಕೆಟ್ಟವ್ರು ಯಾರು ಯಾರ ಮಾತನ್ನು ಕೇಳೋ ಸ್ಥಿತಿನಲ್ಲಿ ಇರಲ್ಲ ಕಡೆ. ಇವಳು ನನ್ನ ಮಗನ ತಲೆನೂ ಕೆಡ್ಸೋದಲ್ಲದೆ ನಮ್ಮನ್ನೆಲ್ಲರನ್ನೂ ಕೆಟ್ಟವ್ರನ್ನಾಗಿ ಮಾಡ್ತಿದ್ದಾಳೆ. ಅಜ್ಜಿ, ಅಮ್ಮಂಗ ಎಲ್ಲರೂ ಬೈತಿದ್ದಾರೆ. ಹೊಸ ತಮ್ಮ ಬೇರೆ ಹೆದರ್ಕೊಂಡು ನಿಂತಿದ್ದಾನೆ. ಅಜ್ಜಿ, ಏನಾರು ಹೇಳು ಅಜ್ಜಿ. ನೀವಿಬ್ರು ಸ್ವಲ್ಪ ಮಾತು ನಿಲ್ಲಿಸ್ತೀರಾ? ಯಶೋಧ, ನೀನ್ ಯಾಕೆ ಏನು ಮಾತಾಡದೆ ಸುಮ್ಮನೆ ಇದೀಯಾ? ಈ ಸ್ವಲ್ಪ ಬಾಯಲ್ಲಿ ಏನ್ ನಡೀತು ಅನ್ನೋದನ್ನ ನನಗೆಲ್ಲ ಸರಿಯಾಗಿ ಹೇಳು. ಅಜ್ಜಿ, ನಿಂಗೂ ಅಮ್ಮನ ಮೆಸಿಟ್ಟ? ನೀನು ಅಮ್ಮನ ಬೈತ್ಯಾ? ನಾನು ಅನ್ಕೊಂಡಿದ್ದೆ ಹೊಸ ತಮ್ಮನ ಕರೆದ್ಬಿಟ್ಟು ಪ್ರೀತಿ ಮಾಡ್ತೀಯ ಅಂತ. ಯಶೋಧ, ಯಾಕಿನ್ನು ದೂರ ನಿಂತಿದೀಯಾ? ನಾನು ಕೂಗಿದ್ ಕೇಳಿಸ್ತಾ? ಬಾ ಹೇಳ ನನ್ನ ಹತ್ರ ಬಾ. ಈ ಮಗು ಕತೆ ಮುಗೀತು ರೀ. ನೋಡ್ತಾ ಇರಿ ಯಶೋದೆನ ಅತ್ತೆ ಹೇಗೆ ತರಾಟೆಗೆ ತಗೋತಾರೆ ಅಂತ. ಆ ಮಗು ಬಂದರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ತಾ ಇರಬೇಕು. ಅಮ್ಮ, ನಾವು ಮಾಡಬೇಕಾದ ಕೆಲಸನ ಚಿಕ್ಕಮ್ಮನೇ ಮಾಡ್ತಿದ್ದಾಳೆ. ಒಳ್ಳೇದೇ ಆಯಿತು. ಈ ದರಿದ್ರ ಮುದುಕಿ ಆ ದರಿದ್ರ ಮಗುನ ತನ್ನ ಮರಿ ಮೊಮ್ಮಗಂತ ಖಂಡಿತ ಒಪ್ಕೊಳ್ಳಲ್ಲ. ಅದಕ್ಕೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾಳೆ. ಇದೇ ಸರಿಯಾದ ಸಮಯ. ನಾವು ಡಿವೋರ್ಸ್ ವಿಷಯನೂ ಇಲ್ಲೇ ಡಿಸೈಡ್ ಮಾಡಬೇಕು. ನಾವು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಆ ಮುದುಕಿನೇ ಬೇರೆ ಮರಿ ಸೊಸೆ ತರ್ತೀನಿ ಅಂದ್ಬಿಡ್ಬೇಕು. ಯಶೋಧ, ಬಂದ್ಯಾ?
ಮಾತಾಡು. ಅಜ್ಜಿ ನಾನು ಎಲ್ಲ ವಿಷಯ ಹೇಳ್ತೀನಿ. ಅಜ್ಜಿ ಅಮ್ಮನ್ ಬೈಬಿಡ ಪ್ಲೀಸ್. ಅಮ್ಮ ಮಗು ಇಲ್ಲ, ಹೊಸ ತಮ್ಮ ಇದನ್ನಲ್ಲ, ಅವನಿಗೆ ಅಪ್ಪ ಅಮ್ಮ ಇಲ್ಲ, ಅವನು ನಂತರನೇ. ಅಜ್ಜಿ ನನ್ನ ಮಗಳಾದ್ರೆ ಯಾರಿಗೂ ಕಾಣಲ್ಲ. ಅಮ್ಮ ನನ್ನ ಮಗಳು ಅಂತ ತೋರ್ಸ್ಕೊಡಕ್ಕೂ ಹೋಗಲ್ಲ. ಪ್ಲೀಸ್ ಅಜ್ಜಿ, ಈಗ ತಮ್ಮನೇ ಅಮ್ಮನ ಮಗ. ಪ್ಲೀಸ್ ಅಜ್ಜಿ, ಬೇಡ ಅನ್ಬೇಡ. ನೀನೇನು ಹೇಳೋ ಹಾಗಿಲ್ಲ. ನೀನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆನೂ ನನಗಿಲ್ಲ. ನಾನು ಹೇಳಿದ್ದನ್ನ ನೀನು ಕೇಳಬೇಕು ಅಷ್ಟೇ. ಎಲ್ಲಿ ಅವನು? ಯಾರನ್ನೋ ನಿನ್ನ ಮಗ ಅಂತ ಕರ್ಕೊಂಡು ಬಂದಿದೀಯಲ್ಲ, ಅವನು ಕಳಿಸಿಲ್ಲಿ. ಯಶೋಧ, ನಾನು ಹೇಳಿ ಕೇಳಿಸ್ತಿಲ್ವಾ? ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಎಲ್ಲಿ ಅವನು? ಅವನ್ನೆಲ್ಲಿ ಕಳಿಸು ಅಂದೆ. ಕಿಶೋರ್, ಮುತ್ತಜ್ಜಿ ನಿನ್ನ ಕರೀತಾ ಇದ್ದಾರೆ, ಬಾ. ಅಜ್ಜಿ, ನನ್ನ ಮಗ ಬಂದಿದ್ದಾನೆ. ಬನ್ನ? ಎಲ್ಲಿ ನನ್ನ ಮರಿ ಮೊಮ್ಮಗ? ನನ್ನ ತೊಡೆ ಮೇಲೆ ಕೂಡ್ಸು. ಅತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ಯಾರು ನಿಮ್ಮ ಮರಿ ಮೊಮ್ಮಗ? ಅಜ್ಜಿ, ಏಕಾಏಕಿ ಇವನು ನಿಮ್ಮ ಮರಿ ಮೊಮ್ಮಗ ಹೇಗಾದ? ಈ ಮನೆಯಲ್ಲಿ ಇವನೊಬ್ಬನೇ ಮರಿ ಮೊಮ್ಮಗ. ಯಶೋಧ ಯಾರನ್ನ ಮಗ ಅಂತ ಒಪ್ಕೊಂಡಿದ್ದಾಳೋ ಅವನೇ ನನ್ನ ಮರಿ ಮೊಮ್ಮಗ. ನೋಡಿ, ಅತ್ತೆ ಏನೋ ಪವಾಡ ನಡೆದಿದೆ. ಅಮ್ಮ ಎಲ್ಲ ವಿಷಯ ಮೊದಲೇ ಗೊತ್ತಿರೋ ಥರ ಮಾತಾಡ್ತಾ ಇದ್ದಾಳೆ. ಈ ವಿಷಯ ಎಲ್ಲ ಅಮ್ಮಂಗೆ ಹೇಗೆ ಗೊತ್ತಾಯ್ತು? ಅಜ್ಜಿ ತಮ್ಮನ ಹಾಕ್ಕೊಂಡ್ರು, ಅಜ್ಜಿ ತಮ್ಮನ ಹಾಕ್ಕೊಂಡ್ರು. ಅಜ್ಜಿ ನೀನ್ ತುಂಬಾ ಒಳ್ಳೆಯವರು. ಯಾಕಮ್ಮ ಸುಮ್ಮನೆ ನಿಂತಿದ್ಯಾ? ತಮ್ಮನ ಅಜ್ಜಿ ತೊಡೆ ಮೇಲೆ ಕೂರ್ಸು. ಯಶೋಧ, ಕೇಳಿಸ್ತಿಲ್ವಾ ನಿನಗೂ? ನನ್ನ ತರಹಾನೆ ಕಿವುಡ? ಎಲ್ಲಿ ನಿನ್ನ ಮಗನ ನನ್ನ ತೊಡೆ ಮೇಲೆ ಕೂಡ್ಸು. ಅವನು ನನ್ನನ್ನು ಮುತ್ತಜ್ಜಿ ಅಂತ ಕರಿಬೇಕು. ಕಂದ ಕಂದ, ನಾನು ನಿನ್ನ ಮುತ್ತಜ್ಜಿ. ಎಲ್ಲಿ ಎಲ್ಲಿ ಒಂದು ಸಲ ನನ್ನ ಮುತ್ತಜ್ಜಿ ಅಂತ ಕರಿ. ಕಿಶೋರ್, ಮುತ್ತಜ್ಜಿ ಅಂತ ಕರಿ. ಮುತ್ತಜ್ಜಿ. ಅಯ್ಯೋ 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 ಅಯ್ಯೋ, ಇನ್ನೊಂದ್ಸಲ ಕರಿ. ಮುತ್ತಜ್ಜಿ. ಅಯ್ಯೋ ನನ್ನ ಕಂದ. ಅಂತೂ ಈ ಕಿವಿಗಳಿದ್ದದ್ದು ಇವತ್ತು ಸಾರ್ಥಕ ಆಯ್ತು ನೋಡು. ಇವತ್ತು ಈ ಮಗು ನನ್ನನ್ನು ಮುತ್ತಜ್ಜಿ ಅಂತ ಕರೆದ್ಬಿಡ್ತು. ಅದು ನನ್ನ ಮರಿ ಮೊಮ್ಮಗ ನನ್ನ ಮುತ್ತಜ್ಜಿ ಅಂತ ಕರೆದ್ಬಿಟ್ಟ. ಜನ್ಮ ಸಾರ್ಥಕ ಆಯ್ತು ಕಣೋ ಪುಟ್ಟ, ಜನ್ಮ ಸಾರ್ಥಕ ಆಯ್ತು. ಇದೇನ್ರಿ ಇದು? ಉಲ್ಟಾ ಹೊಡಿತು. ಈ ಮುದುಕಿಗೆ ತಲೆಗೆಲೆ ಕೆಟ್ಟಿದ್ಯಾ ಹೇಗೆ? ಹೋಗಿ ಕೇಳ್ರಿ. ನಾನು ಏನಂತ ಕೇಳಲೆ ರೀ, ಆ ತಿರುಬೋಕಿ ಮಗು ನಮ್ಮ ರಕ್ತಕ್ಕೆ ಹುಟ್ಟಿದ್ಯಾ? ಅದು ಹೇಗೆ ನಿನ್ನ ಮರಿ ಮೊಮ್ಮಗು ಆಗ್ತಾನೆ ಅಂತ ಕೇಳಿ. ಕಂದ, ನಿನ್ನ ಹೆಸರೇನು? ಕಿಶೋರ್. ಇಷ್ಟು ಒಳ್ಳೆ ಹೆಸರು. ಸಾಕು, ಸುಮ್ಮನಿರಿ ಅಜ್ಜಿ. ನಾವು ನೋಡ್ತಾನೆ ಇದ್ದೀವಿ, ನೀವು ನಾಟಕ ಶುರು ಮಾಡ್ಕೊಂಡಿದ್ದೀರಲ್ಲ. ಅಜ್ಜಿ, ಈ ಮಗುನ ನಿಮ್ಮ ಮರಿ ಮೊಮ್ಮಗ ಅಂತ ನೀವು ಒಪ್ಕೋಬಾರ್ದು ಅಂತ ಹೇಳೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿರೋದು. ಆದ್ರೆ ನೀವು ಆಡ್ತಿರೋದು ನೋಡ್ತಿದ್ರೆ ನಿಮ್ಗೆಲ್ಲ ವಿಷಯನೂ ಗೊತ್ತಿದೆ ಅನ್ಸುತ್ತೆ.
ಈ ಯಶೋಧ ಈ ದರಿದ್ರ ಮಗುನ ಇಲ್ಲಿ ಕರ್ಕೊಂಡು ಬರೋ ವಿಷಯ ನಿಮ್ಗೆ ಹೇಳ್ತಾಳೆ, ಆದ್ರೆ ನೀವು ಅದನ್ನ ಗುಟ್ಟಾಗಿಟ್ಟಿರ್ತೀರಾ ಅಲ್ವಾ? ಇಲ್ಲ ಅತ್ತೆ, ಅಜ್ಜಿ ಹತ್ರ ನಾನು ಯಾವ ವಿಷಯನೂ ಹೇಳಿಲ್ಲ. ಅಮ್ಮ ಅಲ್ಲ ಅಜ್ಜಿಗೆಲ್ಲ ವಿಷಯ ಹೇಳಿದ್ದು, ನಾನು ಅಜ್ಜಿಗೆಲ್ಲ ವಿಷಯ ಹೇಳಿದ್ದು. ಸುಮ್ಮನೆ ಅಮ್ಮಗೆ ಯಾಕೆ ಬೈತೀರಾ? ಈ ವಿಷಯನ ನೀನು ಹೇಳಲಿಲ್ಲ ಅಂದರೆ ಅಮ್ಮಂಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು? ಅಜ್ಜಿ ಮಂತ್ರಾದಿ ಅಜ್ಜಿ ತಮ್ಮನ್ನ ದರಿದಿದ್ದವನು ಅಂತ ಬೈತಾರೆ. ಏ ಮಾಲ್ತಿ, ನನ್ನ ಎದುರಿಗೆ ನಿಂತು ನನ್ನ ಮರಿ ಮೊಮ್ಮಗನ್ನ ದರಿದ್ರದವನು ಅಂತ ಅನ್ನೋ ಧೈರ್ಯ ಬಂತೇನೆ ನಿನಗೆ? ಇದು ನನ್ನ ಮನೆ, ನಾನು ಈ ಮನೆ ಯಜಮಾನಿ, ಜ್ಞಾಪಕ ಇಟ್ಕೋ. ಅತ್ತೆ, ಇಷ್ಟು ದಿನ ನೀವು ಹೇಳಿದ್ದನ್ನೆಲ್ಲ ನಾವು ಕೇಳ್ತಾ ಇದ್ವಿ. ಈಗಲೂ ನಿಮ್ಮ ಬಗ್ಗೆ ಗೌರವ ಇದೆ, ಆದ್ರೆ ಈ ವಿಷಯದಲ್ಲಿ ನಾವು ರಾಜಿ ಆಗೋದಿಲ್ಲ. ನೀವು ಬೇಕಾದ್ರೆ ಅದನ್ನ ಮರಿ ಮೊಮ್ಮಗ ಅಂತ ಒಪ್ಕೋಬಹುದು, ಆದ್ರೆ ನಾವು ಅದನ್ನ ಮೊಮ್ಮಗ ಅಂತ ಅದ್ರ ಜೊತೆ ಇರೋದಕ್ಕೆ ಸಾಧ್ಯನೇ ಇಲ್ಲ.